ನೋಡಿ, ತಂದೆ ತಾಯಿ ಇಲ್ಲ ಅಂತ ಇದನ್ನ ಮಾತ್ರ ನಮಗೆ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಸ್ವಂತ ಮನೆ ಇದೆ ಅಂತೆ, ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರು. ನೋಡಿ, ಚಿಕ್ಕಪ್ಪನ ಒಂದು ಮನೆಯಲ್ಲಿ ಇರುವುದಾಗಿ ನಮಗೆ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನೋಡಿ, ಚಿಕ್ಕಪ್ಪನ ಮನೆಯಲ್ಲೇ ಇದ್ಕೊಂಡೆ ಒಂದು ಕಂಪನಿಯಲ್ಲಿ ವರ್ಕನ್ನು ಮಾಡ್ತಾ ಇದ್ದಾರೆ ಇವರು. ನೋಡಿ, ಸುಖ ಕೊಡುವವರು ಬೇಕು ಅಂತ ನಮಗೆ ಮಾಹಿತಿಯನ್ನ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ನೋಡಿ, ಮಾಹಿತಿ ಪ್ರೊಫೈಲ್ ಇವರು ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟ ಆಯ್ತಾರೆ ಲೈಕ್ ಅನ್ನ ಮಾಡಿ. ಬನ್ನಿ, ಇವರ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ಸ್ನೇಹಿತರೆ, ನೋಡಿ, ಇವರು ಬದುಕಿನ ಒಂದು ಸತ್ಯವನ್ನ ಹೇಳಿದ್ದಾರೆ. ನೋಡಿ, ಇವರು ಚಿಕ್ಕಪ್ಪ ಅವರೇ ಒಂದು ಮುಂದೆ ನಿಂತು ಈ ಹಿಂದೆ ಮದುವೆ ಮಾಡಿಕೊಟ್ಟಿದ್ರಂತೆ ಇವ್ರನ್ನ. ನೋಡಿ, ಅವರಿಗೆ ಒಂದು ವಿಪರೀತ ಒಂದು ಕುಡಿತ ಇತ್ತು. ಆ ಒಂದು ಕಾರಣಕ್ಕೋಸ್ಕರ ಅವ್ರನ್ನ ಬಿಟ್ಟು ಬಂದೆ ಅಂತ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಒಂದು ದಿನಾನೂ ಕೂಡ ಅವರೊಟ್ಟಿಗೆ ಮಲಗಿಲ್ಲ ಅಂತ ನಮಗೆ ಯಾವುದೇ ಒಂದು ಮುಜುಗರ ಇಲ್ದೇನೆ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ ಇವರು. 1 ವರ್ಷ ಮನೆಯಲ್ಲೇ ಇದ್ರಂತೆ ಸ್ನೇಹಿತರೆ. ಅವ್ರನ್ನ ಬಿಟ್ಟು ಬಂದಾದ್ಮೇಲೆ 1 ವರ್ಷ ಮನೆಯಲ್ಲೇ ಇದ್ರಂತೆ. ನಂತರ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ ಅಂತ ನಮಗೆ ಈ ಒಂದು ಬದುಕಿನ ಒಂದು ಸತ್ಯಾಂಶವನ್ನ ತಿಳಿಸಿದ್ದಾರೆ ಇವರು. ನೋಡಿ, ಗೆಳೆಯ ಬೇಕು, ವರ ಬೇಕು. ವರ ಬೇಕು ಯಾವ ರೀತಿ ಇರ್ಬೇಕಪ್ಪ ಅಂದ್ರೆ ಹೊಂದಿಕೊಂಡು ಹೋಗುವಂತಹ ಗೆಳೆಯ ಬೇಕಂತ ಇವರಿಗೆ. ಆದ್ರೆ ಅವರಿಗೆ ಕುಡಿತ, ವಿಪರೀತ ಕುಡಿತ ಸ್ವಲ್ಪ ಇದ್ರೆ ನಡೆಯುತ್ತೆ, ವಿಪರೀತ ಕುಡಿತ ಇರಬಾರ್ದಂತೆ ಸ್ನೇಹಿತರೆ. ಅವರಿಗೆ ಅಕ್ಷರ ಜ್ಞಾನ, ಒಳ್ಳೆಯ ಒಂದು ಅಕ್ಷರ ಜ್ಞಾನ ಅವ್ರಿಗೆ ಇರ್ಬೇಕಂತೆ. ನೋಡಿ, ಇವ್ರಿಗೋಸ್ಕರ ಟೈಮ್ ಕೊಡುವ ಗೆಳೆಯ ಬೇಕು ಅಂತ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅವರಿಗೆ ಬೇಕಾದ ರೀತಿಯಲ್ಲಿ ನೋಡಿ, ನನಗೋಸ್ಕರ ಒಂದು ಸ್ವಲ್ಪ ಟೈಮ್ ಕೊಟ್ರೆ ನಾನು ಅವರಿಗೆ ಬೇಕಾದ ರೀತಿಯಲ್ಲಿ ಸುಖ ಕೊಡ್ತೀನಿ ಅಂತಲೂ ಕೂಡ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸ್ನೇಹಿತರೆ. ಇದಿಷ್ಟು ವರನ ಬಗ್ಗೆ ಒಂದು ಮಾಹಿತಿ ಆಗಿದೆ. ನೋಡಿ, ಇದು ಬಂದು ಇವರ ಒಂದು ಸ್ವಂತ ಒಂದು ಕಾರು ಸ್ನೇಹಿತರೆ. ಇವರ ಒಂದು ಸ್ವಂತ ದುಡಿಮೆಯಲ್ಲಿ ಒಂದು ಕಾರನ್ನ ತೆಗೆದುಕೊಂಡಿದ್ದಾರೆ. MG ಹೆಕ್ಟರ್ ಒಂದು ಕಾರು ಸ್ನೇಹಿತರೆ. ಒಂದು 1496 cc ಇಂಜಿನ್ ಇರುವಂತ ಒಂದು ಕಾರನ್ನ ಇವರು ತೆಗೆದುಕೊಂಡಿದ್ದಾರೆ. ಸೆಕೆಂಡ್ಸ್ ನಲ್ಲಿ ತೆಗೆದುಕೊಂಡಿದ್ದಾರೋ ಅಥವಾ ಒಂದು ಶೋರೂಮ್ ಇಂದ ತೆಗೆದುಕೊಂಡಿದ್ದಾರೋ ಅದು ಮಾತ್ರ ನಮಗೆ ತಿಳಿಸಿಲ್ಲ. ಬ್ಲಾಕ್ ಕಲರ್ ಸ್ನೇಹಿತರೆ, ಸನ್ ರೂಫ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇದು ಬಂದು ಪೆಟ್ರೋಲ್ ಕಾರು ಸ್ನೇಹಿತರೆ. ಓನ್ ಯೂಸ್ಗೆ ಮಾತ್ರ ಇಟ್ಟುಕೊಂಡಿದ್ದೇನೆ, ಬೇರೆ ಎಲ್ಲೂ ಬಾಡಿಗೆ ಗಿಡಿಗೆ ಕಳಿಸಲ್ಲ ಅಂತ ಈ ಒಂದು MG ಹೆಕ್ಟರ್ ಒಂದು ಕಾರ್ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಒಂದು ಆಸ್ತಿಯ ಮಾಹಿತಿಯನ್ನ ತಿಳಿಸಿದ್ದಾರೆ. ಒಂದು ಓನ್ ಹೌಸ್ ಇದೆ, ಒಂದು ಕಾರ್ ಇದೆ, 11 ಲಕ್ಷ ಹಣವನ್ನು ಬ್ಯಾಂಕ್ ನಲ್ಲಿ FD ಅನ್ನು ಮಾಡಿಸಿದ್ದಾರಂತೆ. ಜೊತೆಗೆ ಒಂದು 160 ಗ್ರಾಮ್ ಚಿನ್ನದ ಒಡವೆಗಳು ಇದಾವಂತ ಹೇಳ್ಕೊಂಡಿದ್ದಾರೆ. ಇವರ ಒಂದು ತಂದೆ ಆಸ್ತಿಯಲ್ಲಿ 3 ಎಕರೆ ಜಮೀನು ಕೂಡ ಬಂದಿರುವುದಾಗಿ ನಮಗೆ ಒಂದು ಆಸ್ತಿಯ ಒಂದು ವಿವರವನ್ನ ತಿಳಿಸಿದ್ದಾರೆ ಸ್ನೇಹಿತರೆ. ನೋಡಿ, ಇದು ಬಂದು ಇವರ ಒಂದು ಸ್ವಂತ ಒಂದು ಮನೆ ಸ್ನೇಹಿತರೆ. ಇಲ್ಲಿ ನೀವು ಕೂಡ ನೋಡಬಹುದು. ಒಂದು 1000 ಸ್ಕ್ವೇರ್ ಫೀಟ್ ನ ಒಂದು ಜಾಗದಲ್ಲಿ ಇವರು 2 ಬೆಡ್ರೂಮ್ 2 ಬಾತ್ರೂಮ್ ಇರುವಂತ ಮನೆಯನ್ನ ಕಟ್ಟಿಕೊಂಡಿದ್ದಾರೆ ಸ್ನೇಹಿತರೆ. ಎಲ್ಲ ಒಂದು ಸೌಲಭ್ಯ ಇದೆ. ಬಟ್ ಈ ಒಂದು ಮನೆಯನ್ನ ಇವರು ಬಾಡಿಗೆ ಕೊಟ್ಟು ಬೇರೆ ಒಂದು ಚಿಕ್ಕಪ್ಪನ ಮನೆಯಲ್ಲಿ ಇದ್ಕೊಂಡು ಅಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಮನೆಯನ್ನ ಬೇರೆಯವರಿಗೆ ಬಾಡಿಗೆ ಕೊಟ್ಟಿದ್ದೇನೆ ಅಂತ ನಮಗೆ ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸ್ನೇಹಿತರೆ. ನೋಡಿ, ಮಾಹಿತಿಗೆ ಬರೋದಾದ್ರೆ ಸ್ನೇಹಿತರೆ, ಹೆಸರು ಬಂದು KP ಸುಲೋಚನಾ ಅಂತ ತಿಳಿಸಿದ್ದಾರೆ. ಕೆಂಚಪ್ಪ ತಂದೆ ಹೆಸರು, ತಾಯಿ ಯಶೋಧ ಅಂತ ಹೇಳ್ಕೊಂಡಿದ್ದಾರೆ. ಕೆಂಚಪ್ಪ ಮತ್ತು ಒಂದು ಯಶೋಧ ಅವರು ಇಲ್ಲ ಅಂತ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಎಜುಕೇಶನ್ MCom ಆಗಿದೆ ಇವ್ರದ್ದು. ಇವ್ರ ಹಾಬಿ ಬಂದು ಮೆಹಂದಿ ಡಿಸೈನ್ ವರ್ಕ್ ಮಾಡುವುದು, ಜೊತೆಗೆ ಫ್ಯಾಷನ್ ವರ್ಕ್ ಮಾಡುವುದು ಇವರ ಒಂದು ಹವ್ಯಾಸ ಅಂತ ಹೇಳಿದ್ದಾರೆ. ಊರು ಬಂದು ಹಾವೇರಿ. ಮನೆ ಮತ್ತು ಜಮೀನು ಕೂಡ ಎರಡು ಕೂಡ ಒಂದು ಹಾವೇರಿಯಲ್ಲಿ ಇದೆ ಅಂತ ತಿಳಿಸಿದ್ದಾರೆ. ವರ್ಕ್ ಬಂದು ಬೆಂಗಳೂರಿನಲ್ಲಿ ವರ್ಕನ್ನು ಮಾಡ್ತಾ ಇದ್ದಾರೆ. ಎತ್ತರ ಒಂದು 157, ತೂಕ ಬಂದು 68, 34ರ ಒಂದು ವಯದಲ್ಲಿ ನಡೀತಾ ಇರೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನ ತಿಳಿಸಿದ್ದಾರೆ ಇವರು. ನೋಡಿ ಸ್ನೇಹಿತರೆ, ಇವರು ಕೊಟ್ಟಂತ ಮಾಹಿತಿ ನಿಮಗೆ ಎಲ್ಲ ಮಾಹಿತಿ ಸಂಪೂರ್ಣವಾಗಿ ಮಾಹಿತಿಯನ್ನ ಇಷ್ಟ ಆಗಿದ್ರೆ ಲೈಕ್ ಅನ್ನ ಮಾಡಿ. ನಿಮ್ಮ ಅಭಿಪ್ರಾಯವನ್ನ ನೀವು ಸಿಂಪಲ್ ಆಗಿ ಕಮೆಂಟ್ ಅನ್ನ ಮಾಡಬೇಕಾಗುತ್ತೆ. ನಿಮ್ಮ ಒಳ್ಳೆಯ ಅಭಿಪ್ರಾಯಗಳನ್ನ ಚೆಕ್ ಮಾಡ್ತಾರಂತೆ ಇವರು. ಚೆಕ್ ಮಾಡಿ ಇಷ್ಟ ಆದವರಿಗೆ ರಿಪ್ಲೈ ಕೊಟ್ಟು ಸಂಪರ್ಕಿಸ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಒಳ್ಳೆಯ ಅಭಿಪ್ರಾಯಗಳನ್ನ ನೀವು ಶೇರ್ ಮಾಡಿ ಸ್ನೇಹಿತರೆ. ನಿಮ್ಮ ಎಲ್ಲ ಅಭಿಪ್ರಾಯಗಳನ್ನ ಒಟ್ಟಾರೆಯಾಗಿ ಚೆಕ್ ಮಾಡ್ತಾರೆ ಇವರು. ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಬೇಡ. ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.